ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಈಸಿ ಇಂಗ್ಲೀಷ್ ವಿತ್ ಮಂಜುನಾಥ್ ಚಾನಲ್ಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ನಲ್ಲಿ ನಾವು ಆ್ಯಸ್ ಎಂದರೇನು, ಆ್ಯಸ್ ಮತ್ತು ಎಷ್ಟು ಡಿಫ್ರೆಂಟ್ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಬಹುದು, ಹಾಗೆ ಅದನ್ನು ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಿದಾಗ ಏನು ಅರ್ಥ ನೀಡುತ್ತದೆ ಎಂದು ಇಂದಿನ ಕ್ಲಾಸ್ನಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಂದಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ. ಇಂದಿನ ಕ್ಲಾಸ್ ಆ್ಯಸ್ ಅನ್ನೋ ವರ್ಡು ನಾವು ಅನೇಕ ಟೆಕ್ಸ್ಟ್ ಬುಕ್ ಓದುವಾಗ ಮತ್ತು ನ್ಯೂಸ್ ಪೇಪರ್ ಓದುವಾಗ ಅನೇಕ ಸಾರಿ ನಾವು ವಾಕ್ಯದಲ್ಲಿ ನೋಡಿರುತ್ತೇವೆ. ಇದನ್ನು ಅನೇಕ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅಂದರೆ ವಿಭಿನ್ನವಾದ ಸಂದರ್ಭಗಳಲ್ಲಿ ವಿಭಿನ್ನವಾದ ಅರ್ಥವನ್ನು ನೀಡುತ್ತದೆ. ಪ್ರತಿಯೊಂದು ವಾಕ್ಯದಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇರುತ್ತದೆ. ಅದಕ್ಕೋಸ್ಕರ ನಾವು ಇವತ್ತು ಆ್ಯಸ್ ಅಂದರೆ ಏನು, ಅದು ಹೇಗೆ ವಾಕ್ಯದಲ್ಲಿ ಯೂಸ್ ಮಾಡಬೇಕಂತ ತಿಳಿದುಕೊಳ್ಳೋಣ. ಬನ್ನಿ. ಫಸ್ಟ್ ಆ್ಯಸ್ ಅಂದರೆ ನಾವು ಕನ್ನಡದಲ್ಲಿ ಇದನ್ನು ಆಗಿ ಅನ್ನೋ ಒಂದು ಅರ್ಥ ಕೊಡುತ್ತದೆ, ಹಾಗೆ ಅನ್ನೋ ಅರ್ಥವನ್ನು ಕೊಡುತ್ತದೆ. ಅದೇ ರೀತಿಯಾಗಿ ಏಕೆಂದರೆ ಅಂತನೂ ಅರ್ಥ ನೀಡುತ್ತದೆ. ಅದೇ ರೀತಿಯಾಗಿ ಆಗ ಅನ್ನೋ ಅರ್ಥವನ್ನು ನೀಡುತ್ತದೆ. ಅದೇ ತರಹ ಆದಾಗ್ಯೂ ಅಂತನೂ ಅರ್ಥ ನೀಡುತ್ತದೆ. ಹಾಗೆ ಅಂತೆ ಅನ್ನೋ ಇಷ್ಟೆಲ್ಲ ಅರ್ಥವನ್ನು ನೀಡುತ್ತದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಯೂಸ್ ಮಾಡಿದಾಗ ಹೇಗೆ ವಾಕ್ಯದಲ್ಲಿ ಯಾವ ಅರ್ಥವನ್ನು ಯಾವ ಸಂದರ್ಭದಲ್ಲಿ ಕೊಡುತ್ತದೆ ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಆ್ಯಸ್ ಎಂದರೇನು ನೋಡೋಣ. ಬನ್ನಿ. ಆ್ಯಸ್ ಈಸ್ ಎ ವರ್ಡ್ ಯೂಸ್ಡ್ ಟು ಶೋ ರೀಸನ್ಸ್, ಟೈಮ್ ಆರ್ ರೋಲ್ ಆ್ಯಂಡ್ ಕಂಪ್ಯಾರಿಸನ್. ಆ್ಯಸ್ ಅನ್ನೋದು ಒಂದು ಪದವಾಗಿದ್ದು ಅದು ಕಾರಣ, ಸಮಯ ಮತ್ತು ರೋಲ್ ಅಂದರೆ ಒಂದು ಪ್ರೊಫೆಷನ್ ಆಗಿ ಯಾವ ರೀತಿಯಾಗಿ ನಾವು ವಾಕ್ಯದಲ್ಲಿ ಯೂಸ್ ಮಾಡ್ಬೋದು ಅಂತ ತಿಳ್ಕೊಬೋದು. ಮತ್ತು ಕಾಂಪೇರಿಸನ್ ಅಂದರೆ ಹೋಲಿಕೆ, ಅಂತೆ, ಈ ಥರ ಎಲ್ಲ ಮೀನಿಂಗನ್ನು ಈ ಆ್ಯಸ್ ಅನ್ನೋ ಪದ ಕೊಡುತ್ತದೆ. ಇಟ್ ಕ್ಯಾನ್ ವರ್ಕ್ ಆ್ಯಸ್ ಎ ಕಂಜಂಕ್ಷನ್, ಪ್ರಿಪೋಸಿಷನ್ ಆರ್ adverb ಡಿಪೆಂಡಿಂಗ್ ಹೌ ಇಟ್ ಈಸ್ ಯೂಸ್ ಇನ್ ಎ ಸೆಂಟೆನ್ಸ್. ಈ ಆ್ಯಸ್ ಅನ್ನೋ ಪದ ನಾವು ಇಂಗ್ಲೀಷ್ ಗ್ರಾಮರಲ್ಲಿ ಕಂಜಂಕ್ಷನ್ ಆಗಿಯೂ, ಪ್ರಿಪೋಸಿಷನ್ ಆಗಿಯೂ, adverb ಆಗಿಯೂ ಉಪಯೋಗಿಸಲಾಗುತ್ತದೆ. ಕಂಜಂಕ್ಷನ್ ಎಂದರೆ ಲಿಂಕಿಂಗ್ ವರ್ಡ್ಸ್, ಅಂದರೆ ಎರಡು ವಾಕ್ಯ ಪದಗಳನ್ನು ಜೋಡಿಸಲಿಕ್ಕೆ ಲಿಂಕಿಂಗ್ ವರ್ಡ್ ಆಗಿ ಯೂಸ್ ಮಾಡೋ ಪದವಾಗಿಯೂ ಆ್ಯಸ್ ಯೂಸ್ ಮಾಡುತ್ತೇವೆ. ಅದೇ ರೀತಿಯಾಗಿ ಪ್ರಿಪೋಸಿಷನ್ ಆಗಿ ಅಂದರೆ ನೌನ್ ಆ್ಯಂಡ್ ಪ್ರೊನೌನ್ ಅದರ್ ವರ್ಡ್ಸ್ ಇನ್ ದ ಸೆಂಟೆನ್ಸಸ್, ಅದರ ನಡವರ್ಕ ರಿಲೇಷನ್ಶಿಪ್ ತೋರಿಸೋಕ್ಕೂ ಆ್ಯಸ್ ಯೂಸ್ ಮಾಡ್ತೇವೆ. ಹಾಗೆ adverb ಆಗಿ ಕೂಡ ಯೂಸ್ ಮಾಡುತ್ತೇವೆ. ಹಾಗಾದರೆ ಬನ್ನಿ ಇದರ ಕನ್ನಡ ಮೀನಿಂಗ್ ತಿಳಿದುಕೊಳ್ಳೋಣ. ಮೀನಿಂಗ್ ಆಫ್ ಆ್ಯಸ್ ಇನ್ ಕನ್ನಡ. ಇವಾಗಲೇ ಆಲ್ರೆಡಿ ಹೇಳಿದಾಗೆ ಇದು ಅನೇಕ ಡಿಫ್ರೆಂಟ್ ಆದಂಥ ಮೀನಿಂಗನ್ನು ವಾಕ್ಯದಲ್ಲಿ ರಚನೆ ಮಾಡುವಾಗ ಕೊಡುತ್ತದೆ. ಇಟ್ ಗಿವ್ಸ್ 5 ಡಿಫ್ರೆಂಟ್ ಮೀನಿಂಗ್ಸ್. ಇದು 5 ವಿಭಿನ್ನವಾದ ಅರ್ಥವನ್ನು ನೀಡುತ್ತದೆ. ಮೊದಲನೇದಾಗಿ ಆ್ಯಸ್ ಅಂದರೆ ಹಾಗೆಂದು ಅಥವಾ ಆಗಿ ಅನ್ನೋ ಅರ್ಥವನ್ನು ನೀಡುತ್ತದೆ. ಅದು ಇನ್ ದ ಸೇಮ್ ವೇ ಅಥವಾ ರೋಲ್, ಪ್ರೊಫೆಷನ್ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತದೆ. ಎರಡನೇದಾಗಿ ಆ್ಯಸ್ ಎಂದರೆ ಏಕೆಂದರೆ ಅನ್ನೋ ಒಂದು ಅರ್ಥವನ್ನು ನೀಡುತ್ತದೆ. ಏಕೆಂದರೆ ಬಿಕಾಸ್, ನಾವು ಬಿಕಾಸ್ನ ಬದಲಾಗಿ ವಾಕ್ಯದಲ್ಲಿ ಆ್ಯಸ್ ಅನ್ನು ಉಪಯೋಗಿಸುತ್ತೇವೆ. ಅದು ಆಗ ರೀಸನ್ ಅನ್ನು ಹೇಳುತ್ತದೆ. ಮೂರನೇದಾಗಿ ಆ್ಯಸ್ ಅಂದರೆ ಆಗ, ಅಂದರೆ ಆ ಸಮಯದಲ್ಲಿ ಅನ್ನೋ ಒಂದು ಅರ್ಥವನ್ನು ಕೊಡುತ್ತದೆ. ವೈಲ್ ಅಥವಾ ವೆನ್ ಇದರ ಬದಲಾಗಿ ಇನ್ಸ್ಟೆಡ್ ಆಫ್ ವೈಲ್ ವೆನ್ ಬದಲಾಗಿ ನಾವು ಆ್ಯಸ್ ಅನ್ನು ವಾಕ್ಯದಲ್ಲಿ ಬಳಸುತ್ತೇವೆ. ಅದೇ ರೀತಿಯಾಗಿ ನಾಲ್ಕನೇ ಒಂದು ಕಾಂಟೆಕ್ಸ್ಟ್ ಯಾವುದಪ್ಪ ಅಂದರೆ ಆ್ಯಸ್ ಆದರೂ, ಆದಾಗ್ಯೂ ಅನ್ನೋ ಒಂದು ಅರ್ಥವನ್ನು ಕೊಡುತ್ತದೆ. ದೌ, ಆಲ್ದೌ ಇದರ ಬದಲಾಗಿ ಇನ್ಸ್ಟೆಡ್ ಆಫ್ ದೌ ಆ್ಯಂಡ್ ಆಲ್ದೌ ವಿ ಕ್ಯಾನ್ ಯೂಸ್ ಆ್ಯಸ್, ಅದರ ಬದಲಾಗಿ ಆ್ಯಸ್ ಅನ್ನು ಯೂಸ್ ಮಾಡಬಹುದು. ಆಗ ಆದರೂ, ಆದಾಗ್ಯೂ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತದೆ. ಅದೇ ರೀತಿಯಾಗಿ ಐದನೇದಾಗಿ ಆ್ಯಸ್
ಅನ್ನೋ ವಾಕ್ಯದಲ್ಲಿ ಯೂಸ್ ಮಾಡಿದಾಗ ಅದನ್ನು ಕಂಪ್ಯಾರಿಸನ್ ಮಾಡೋಕ್ಕೆ ಅಂದರೆ ಹೋಲಿಕೆ ಮಾಡೋಕ್ಕೆ ಯೂಸ್ ಮಾಡ್ತೇವೆ. ಆಗ ಅಂತೆ ಅಂದರೆ ಅದರಂತೆ ಅನ್ನೋ ಮೀನಿಂಗನ್ನು ಕೊಡುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಬನ್ನಿ ಇವಾಗ ಒನ್ ಬೈ ಒನ್ ತಿಳಿದುಕೊಳ್ಳೋಣ. ಲೆಟ್ಸ್ ಲರ್ನ್ ಒನ್ ಬೈ ಒನ್ ವಿತ್ ಎಕ್ಸಾಂಪಲ್ಸ್. ಉದಾಹರಣೆಯ ಮುಖಾಂತರ ಒನ್ ಬೈ ಒಂದನ್ನು ಅರ್ಥ ಮಾಡಿಕೊಳ್ಳೋಣ, ಇನ್ನೂ ಬೆಟರಾಗಿ ಅರ್ಥ ಆಗುತ್ತದೆ. ಮೊದಲನೇ ಒಂದು ಕಾಂಟೆಕ್ಸ್ಟ್ ನೋಡಿ. ಆ್ಯಸ್ ಮೊದಲನೇ ಒಂದು ಸಂದರ್ಭ, ಆಗಿ ಅಥವಾ ಹಾಗೆ ಅನ್ನೋ ಒಂದು ಅರ್ಥದಲ್ಲಿ ನಾವು ವಾಕ್ಯಗಳನ್ನು ರಚನೆ ಮಾಡಿದಾಗ ಅದು ಏನು ತೋರಿಸ್ಕೊಡುತ್ತದೆ ಅಂದರೆ ನಾವು ಮಾಡುವಂಥ ರೋಲ್, ಅಂದರೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಪ್ರೊಫೆಷನ್, ನಮ್ಮ ವೃತ್ತಿ ಏನು ಆಗಿದೆ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತದೆ. ಅದೇ ರೀತಿಯಾಗಿ ಹಾಗೆ ಅಂದರೆ ಇನ್ ದ ಸೇಮ್ ವೇ, ನಾವು ಹೇಳಿದ ಹಾಗೆ ಅನ್ನೋ ಒಂದು ಅರ್ಥವನ್ನು ಕೊಡುತ್ತದೆ. ಇನ್ನು ಬೆಟರಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಬನ್ನಿ. ಫಾರ್ ಎಕ್ಸಾಂಪಲ್, ರಾಮ್ ಸಿಂಗ್ಸ್ ಆ್ಯಸ್ ಎ ಸಿಂಗರ್. ರಾಮ್ ಒಬ್ಬ ಹಾಡುಗಾರನಾಗಿ, ಆ್ಯಸ್ ಎ ಸಿಂಗರ್, ಇಲ್ಲಿ ಆಗಿ ಅನ್ನೋ ಒಂದು ಮೀನಿಂಗ್ ಬರ್ತಾ ಇದೆ. ಆ್ಯಸ್ ಎ ಸಿಂಗರ್, ರಾಮ್ ಸಿಂಗ್ಸ್ ಆ್ಯಸ್ ಎ ಸಿಂಗರ್, ರಾಮನು ಸಿಂಗರ್ ಆಗಿ ಹಾಡುವನು. ಅಥವಾ ರಾಮ್ ಸ್ಯಾಂಗ್ ಆ್ಯಸ್ ಎ ಸಿಂಗರ್, ರಾಮ್ ಸಿಂಗರ್ ಆಗಿ ಹಾಡಿದನು. ಅಂದರೆ ಅವನ ಪ್ರೊಫೆಷನ್ ಹೇಳ್ತಾ ಇದೆ, ಅವನ ವೃತ್ತಿ. ಇಲ್ಲೇನು ಹೇಳ್ತಾ ಇದೆ, ಅವನು ಏನಾಗಿದ್ದಾನೆ, ಅವನ ವೃತ್ತಿ ಏನಿದೆ, ಅವನ ಫಂಕ್ಷನ್, ಅವನ ಕೆಲಸ ಏನಾಗಿದ್ದೆ, ಏನು ಪ್ರೊಫೆಷನ್ ಮಾಡ್ತಾ ಇದ್ದಾನೆ ಅಂಥೇಳಿ ತೋರಿಸ್ಕೊಡ್ತಾ ಇದೆ ಈ ವಾಕ್ಯದಲ್ಲಿ. ಆ್ಯಸ್ ಅಂದರೆ ಆಗಿ, ಪ್ರೊಫೆಷನ್, ವೃತ್ತಿ ಹೇಳ್ತಾ ಇದೆ. ಅದೇ ಥರ ಎರಡನೇ ಎಕ್ಸಾಂಪಲ್ ನೋಡಿ. ವಿ ವರ್ಕ್ಡ್ ಆ್ಯಸ್ ಪೊಲೀಸ್, ನಾವು ಪೊಲೀಸ್ ಆಗಿ ಕೆಲಸ ಮಾಡಿದ್ದೆವು. ಅಂದರೆ ವಿ ವರ್ಕ್ಡ್, ನಾವು ಕೆಲಸ ಮಾಡಿದ್ದೆವು. ಆ್ಯಸ್ ಪೊಲೀಸ್ ಅಂದರೆ ಪೊಲೀಸ್ ಆಗಿ, ಅಂದರೆ ಆರಕ್ಷಕರಾಗಿ, ಅಂದರೆ ನಮ್ಮ ವೃತ್ತಿಯನ್ನು ಹೇಳ್ತಾ ಇದೆ. ಇಲ್ಲೂ ಕೂಡ ಪ್ರೊಫೆಷನ್, ಏನು ವೃತ್ತಿ, ನಮ್ಮ ವೃತ್ತಿ ಏನಾಗಿತ್ತು ಅಂತೇಳಿ ತೋರಿಸ್ಕೊಡ್ತದೆ. ಇಲ್ಲಿ ಮೇಲಿನ ಎರಡು ಉದಾಹರಣೆಗಳಲ್ಲಿ ಆ್ಯಸ್ ಅಂದರೆ ಆಗಿ, ಅಂದರೆ ನಮ್ಮ ವೃತ್ತಿಯನ್ನು ತೋರಿಸ್ಕೊಡ್ತಾ ಇದೆ. ಅದೇ ರೀತಿಯಾಗಿ ಮೂರನೇ ಎಕ್ಸಾಂಪಲ್ ನೋಡೋಣ ಬನ್ನಿ. ಸಿ ಸ್ಯಾಂಗ್ ಆ್ಯಸ್ ಹರ್ ಮದರ್ ಯೂಸ್ ಟು. ಸಿ ಸ್ಯಾಂಗ್, ಅವಳು ಹಾಡಿದಳು. ಆ್ಯಸ್ ಹರ್ ಮದರ್ ಯೂಸ್ ಟು, ಅವಳು ತಾಯಿ ಹಾಡಿದ ಹಾಗೆ ಹಾಡಿದಳು. ಅಂದರೆ ಸಿಮಿಲ್ಯಾರಿಟಿ ತೋರಿಸ್ಕೊಡ್ತಾ ಇದೆ ಇಲ್ಲಿ. ಆ್ಯಸ್ ಅಂದರೆ ಇಲ್ಲಿ ಸಿಮಿಲ್ಯಾರಿಟಿ, ಅಂದರೆ ಇನ್ ದ ಸೇಮ್ ವೇ, ಅವಳು ಹೇಗೆ ಹಾಡಿದಳು ಅಂದರೆ ಅವರ ತಾಯಿ ಹಾಡಿದ ಹಾಗೆ, ಅವರು ತಾಯಿ ಹಾಡಿದ ಹಾಗೆ ಅನ್ನೋ ಒಂದು ಮೀನಿಂಗ್ ಕೊಡ್ತಾ ಇದೆ ಇಲ್ಲಿ. ಅಂದರೆ ಇನ್ ದ ಸೇಮ್ ವೇ ಅನ್ನೋ ಒಂದು ಮೀನಿಂಗನ್ನು ಬರ್ತಾ ಇದೆ ಇಲ್ಲಿ. ಸಿ ಸ್ಯಾಂಗ್ ಆ್ಯಸ್ ಹರ್ ಮದರ್ ಯೂಸ್ ಟು, ಅವರ ತಾಯಿ ಹಾಡಿದ ಹಾಗೆ. ಅದೇ ರೀತಿ ನಾಲ್ಕನೇ ಎಕ್ಸಾಂಪಲ್ ನೋಡಿ. ಯು ಪ್ರಾಕ್ಟೀಸ್ ಆ್ಯಸ್ ಐ ಟೀಚ್. ಯು ಪ್ರಾಕ್ಟೀಸ್, ನೀವು ಪ್ರಾಕ್ಟೀಸ್ ಮಾಡಬೇಕು. ಆ್ಯಸ್ ಐ ಟೀಚ್, ನಾನು ಕಲಿಸಿದ ಹಾಗೆ. ಇಲ್ಲಿ ಕೂಡ ಸಿಮಿಲ್ಯಾರಿಟಿನ ತೋರಿಸ್ತಾ ಇದೆ. ಇಲ್ಲಿ ಆ್ಯಸ್ ಅಂದರೆ ಹಾಗೆ ಅನ್ನೋ ಒಂದು ಮೀನಿಂಗನ್ನು ಬರ್ತಾ ಇದೆ. ಯು ಪ್ರಾಕ್ಟೀಸ್, ನೀವು ಪ್ರಾಕ್ಟೀಸ್ ಮಾಡಬೇಕು. ಆ್ಯಸ್ ಐ ಟೀಚ್ ಅಂದರೆ ನಾನು ಕಲಿಸಿದ ಹಾಗೆ. ಇಲ್ಲಿ ಹಾಗೆ ಅನ್ನೋ ಒಂದು ಮೀನಿಂಗ್ ಬರ್ತದೆ. ಸಿಮಿಲ್ಯಾರಿಟಿ, ನಾನು ಹೇಗೆ ಹೇಳಿದ್ದೇನೆ ಅದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ ಅನ್ನೋ ಒಂದು ಮೀನಿಂಗ್ ಬರ್ತಾ ಇದೆ. ಇಲ್ಲಿ ಆ್ಯಸ್ ಈ ಮೇಲಿನ 3 ಮತ್ತು 4ನೇ ಉದಾಹರಣೆಗಳಲ್ಲಿ ಏನು ತೋರಿಸ್ಕೊಡ್ತಾ ಇದೆ, ಸಿಮಿಲ್ಯಾರಿಟಿ ತೋರಿಸ್ಕೊಡ್ತಾ ಇದೆ. ಅಂದರೆ ಇನ್ ದ ಸೇಮ್ ವೇ, ನಾವು ಮಾಡಿದ ಹಾಗೆ ಮಾಡಿ, ಹಾಗೆ ಅನ್ನೋ ಒಂದು ಅರ್ಥ ಬರ್ತಾ ಇದೆ. 1 ಮತ್ತು 2ನೇ ಎಕ್ಸಾಂಪಲ್ಸಲ್ಲಿ ನಮ್ಮ ಪ್ರೊಫೆಷನ್ ಆಗಿ ಅನ್ನೋ ಒಂದು ಮೀನಿಂಗ್ ಬರ್ತಾ ಇದೆ. ಬನ್ನಿ ಮುಂದಿನ ಎಕ್ಸಾಂಪಲ್ ನೋಡೋಣ. ಡೂ ವಾಟ್ ಆ್ಯಸ್ ವಿ ಸೇ, ನಾವು ಹೇಳಿದ ಹಾಗೆ ಮಾಡಿ. ಡೂ ವಾಟ್ ಆ್ಯಸ್ ವಿ ಸೇ ಅಂದರೆ ನಾವು ಹೇಳಿದ ಹಾಗೆ ಮಾಡಿ. ಇನ್ ದ ಸೇಮ್ ವೇ, ನಾವು ಹೆಂಗೆ ಹೇಳ್ತೀವಿ ಅದೇ ರೀತಿಯಾಗಿ ಮಾಡಿ. ಇಲ್ಲೂ ಕೂಡ ಆ್ಯಸ್ ಅಂದರೆ ಹಾಗೆ ಅನ್ನೋ ಒಂದು ಅರ್ಥ ಕೊಡ್ತಾ ಇದೆ. ಅದೇ ರೀತಿಯಾಗಿ 6ನೇ ಎಕ್ಸಾಂಪಲ್ ನೋಡಿ. ಈ ರಿಸರ್ಚ್ ಆ್ಯಸ್ ಎ ಸೈಂಟಿಸ್ಟ್ ಫಾರ್ 10 years. ಈ ರಿಸರ್ಚ್, ಅವನು ಸಂಶೋಧನೆ ಮಾಡಿದನು. ಏನಾಗಿ? ಆ್ಯಸ್ ಎ ಸೈಂಟಿಸ್ಟ್, ವಿಜ್ಞಾನಿ ಆಗಿ. ಫಾರ್ 10 years, ಇಲ್ಲಿ ಕೂಡ ಅವನ
ಪ್ರೊಫೆಷನ್ ಹೇಳ್ತಾ ಇದೆ ಅಂದರೆ ವೃತ್ತಿ, ಅವನು ಏನಾಗಿ ಕೆಲಸ ಮಾಡಿದ. ಆ್ಯಸ್ ಎ ಸೈಂಟಿಸ್ಟ್, ವಿಜ್ಞಾನಿಯಾಗಿ 10 ವರ್ಷಗಳ ಕಾಲ ಅವನು ಕೆಲಸ ಮಾಡಿದ. ಅಂದರೆ ಈ ಮೊದಲನೇ ಒಂದು ಕಾಂಟೆಕ್ಸ್ಟಲ್ಲಿ ಆ್ಯಸ್ ಅನ್ನೋದು 2 ಮೀನಿಂಗ್ ಕೊಡ್ತಾ ಇದೆ, ಒಂದು ಆಗಿ, ಇನ್ನೊಂದು ಹಾಗೆ. ನಮ್ಮ ಪ್ರೊಫೆಷನ್ ಹೇಳಬೇಕಾದ್ರೆ ನಾವು ಆ್ಯಸ್ ಅನ್ನು ಯೂಸ್ ಮಾಡಿ ಹೇಳಬಹುದು. ಅಂದರೆ ಐ ವರ್ಕ್ ಆ್ಯಸ್ ಎ ಯೂಟ್ಯೂಬರ್, ಐ ವರ್ಕ್ ಆ್ಯಸ್ ಎ ಟೀಚರ್, ಐ ವರ್ಕ್ ಆ್ಯಸ್ ಆ್ಯನ್ ಇಂಜಿನಿಯರ್. ಈ ರೀತಿಯಾಗಿ ನಮ್ಮ ವೃತ್ತಿಯನ್ನು ನಾವು ಏನು ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳೋಕ್ಕೆ ಆ್ಯಸ್ ಯೂಸ್ ಮಾಡ್ತೀವಿ. ಇನ್ನೊಂದು ಕಾಂಟೆಕ್ಸ್ಟಲ್ಲಿ ಹಾಗೆ ಅನ್ನೋ ಒಂದು ಮೀನಿಂಗು ಕೂಡ ಬರುತ್ತದೆ. ನಾನು ಹೇಳಿದ ಹಾಗೆ ಹೇಳು, ಟೆಲ್ ವಾಟ್ ಆ್ಯಸ್ ಐ ಸೇ, ನಾನು ಮಾಡಿದ ಹಾಗೆ ಮಾಡು, ಡೂ ವಾಟ್ ಆ್ಯಸ್ ಐ ಡೂ. ಈ ರೀತಿಯಾಗಿ ಹಾಗೆ ಅನ್ನೋ ಒಂದು ಅರ್ಥವನ್ನು, 2 ಅರ್ಥವನ್ನು ಈ ಮೊದಲನೇ ಒಂದು ಕಾಂಟೆಕ್ಸ್ಟಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ಆ್ಯಸ್ ಅನ್ನೋ 2ನೇ ಒಂದು ಕಾಂಟೆಕ್ಸ್ಟ್ ಅಂದರೆ 2ನೇ ಒಂದು ಸಂದರ್ಭ. ಆ್ಯಸ್ ಅಂದರೆ ಏಕೆಂದರೆ ಅನ್ನೋ ಒಂದು ಮೀನಿಂಗನ್ನು ಬರುತ್ತದೆ. ಅದು ಹೇಗೆ ನಾವು ಯೂಸ್ ಮಾಡಬಹುದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ಒಂದು ಕಾಂಟೆಕ್ಸ್ಟಲ್ಲಿ ಆ್ಯಸ್ ಅಂದರೆ ಆಗಿ ಮತ್ತು ಹಾಗೆ ಅನ್ನೋ ಒಂದು ಅರ್ಥವನ್ನು ಕೊಡುವ ಸೆಂಟೆನ್ಸ್, ವಾಕ್ಯಗಳನ್ನು ನೀವು ಕಲ್ತಿದ್ದೀರಿ. ಇವಾಗ ಬನ್ನಿ 2ನೇ ಒಂದು ಸಂದರ್ಭ, ಕಾಂಟೆಕ್ಸ್ಟ್. ಯೂಸ್ ಆ್ಯಸ್ ಬಿಕಾಸ್. ಯೂಸ್ ಅನ್ನೋ ಆ್ಯಸ್ ಅನ್ನೋ ಒಂದು ಪದವನ್ನು ನಾವು 2ನೇ ಕಾಂಟೆಕ್ಸ್ಟಲ್ಲಿ ಏಕೆಂದರೆ ಅನ್ನೋ ಒಂದು ಮೀನಿಂಗ್ ಅನ್ನು ಕೊಡುತ್ತದೆ. ಇಲ್ಲಿ ಆ್ಯಸ್ ಅಂದರೆ ಏಕೆಂದರೆ ಅನ್ನೋ ಒಂದು ಅರ್ಥದಲ್ಲಿ ನಾವು ವಾಕ್ಯಗಳಲ್ಲಿ ರಚಿಸಬಹುದು, ವಾಕ್ಯಗಳಲ್ಲಿ ಉಪಯೋಗಿಸಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಅರ್ಥ ಆಗುತ್ತೆ. ಸುಮಾ ಡಿಡ್ ನಾಟ್ ಗೋ ಔಟ್ ಆ್ಯಸ್ ಇಟ್ ವಾಸ್ ರೇನಿಂಗ್. ಸುಮಾ ಹೊರಗಡೆ ಹೋಗಲಿಲ್ಲ ಆ್ಯಸ್ ಇಟ್ ವಾಸ್ ರೇನಿಂಗ್, ಏಕೆಂದರೆ ಮಳೆ ಬರ್ತಾ ಇತ್ತು. ಇಲ್ಲಿ ಆ್ಯಸ್ ಅಂದರೆ ಏಕೆಂದರೆ ಅನ್ನೋ ಒಂದು ಅರ್ಥವನ್ನು ಕೊಡ್ತಾ ಇದೆ. ಮೊದಲನೇ ಕಾಂಟೆಕ್ಸ್ಟಲ್ಲಿ ಆಗಿ ಮತ್ತು ಹಾಗೆ ಅನ್ನೋ ಒಂದು ಅರ್ಥ ಕೊಡ್ತಾ ಇತ್ತು. ಬಟ್ ಈ 2ನೇ ಒಂದು ಕಾಂಟೆಕ್ಸ್ಟಲ್ಲಿ ಆ್ಯಸ್ ಏಕೆಂದರೆ ಅಂದರೆ ಇಲ್ಲಿ ಕಾರಣ ಕೊಡ್ತಾ ಇದೆ, ಕಾರಣ ಹೇಳ್ತಾ ಇದೆ. ಏಕೆಂದರೆ ಅನ್ನೋ ಒಂದು ಅರ್ಥವನ್ನು ನೀಡುತ್ತಿದೆ. ಸುಮಾ ಡಿಡ್ ನಾಟ್ ಗೋ ಔಟ್, ಸುಮಾ ಹೊರಗಡೆ ಹೋಗಲಿಲ್ಲ. ಆ್ಯಸ್ ಇಟ್ ವಾಸ್ ರೇನಿಂಗ್, ಆ್ಯಸ್ ಅಂದರೆ ಇಲ್ಲಿ ಏಕೆಂದರೆ ಇಟ್ ವಾಸ್ ರೇನಿಂಗ್, ಮಳೆ ಬರ್ತಾ ಇತ್ತು. 2ನೇ ಎಕ್ಸಾಂಪಲ್ ನೋಡಿ. ಐ ಸ್ಟೇಡ್ ಹೋಮ್ ಆ್ಯಸ್ ಐ ವಾಸ್ ಟಯರ್ಡ್. ಐ ಸ್ಟೇಡ್ ಹೋಮ್, ನಾನು ಮನೆಯಲ್ಲೇ ಇದ್ದೆ. ಆ್ಯಸ್ ಐ ವಾಸ್ ಟಯರ್ಡ್, ಏಕೆಂದರೆ ನನಗೆ ಸುಸ್ತಾಗಿತ್ತು. ಬಿಕಾಸ್, ಇಲ್ಲಿ ನಾವು ಆ್ಯಸ್ ಬದಲಾಗಿ ಬಿಕಾಸ್ ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ನ ರೀಪ್ಲೇಸ್ ಮಾಡಿ ನಾವು ಆ್ಯಸ್ ಹಾಕಿದ್ದೇವೆ, ಆ್ಯಸ್ನ ರೀಪ್ಲೇಸ್ ಮಾಡಿ ಬಿಕಾಸ್ ಹಾಕಬಹುದು. ಅಂದರೆ ಬಿಕಾಸ್ ಬದಲಾಗಿ ಆ್ಯಸ್ ಯೂಸ್ ಮಾಡಿದ್ದೇವೆ. ಅಂದರೆ ಈಗ ಆ್ಯಸ್ ಅಂದರೆ ಇಲ್ಲಿ ಏಕೆಂದರೆ ಅನ್ನೋ ಒಂದು ಮೀನಿಂಗ್ ಕೊಡ್ತಾ ಇದೆ. ಅದೇ ರೀತಿಯಾಗಿ 3ನೇ ಎಕ್ಸಾಂಪಲ್ ನೋಡಿ. ಹಿ ಫೇಲ್ಡ್ ಇನ್ ಎಕ್ಸಾಮ್ ಆ್ಯಸ್ ಹಿ ಹ್ಯಾಡ್ ನಾಟ್ ಸ್ಟಡೀಡ್ ವೆಲ್. ಹಿ ಫೇಲ್ಡ್ ಇನ್ ಎಕ್ಸಾಮ್, ಅವನು ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿದ್ದ. ಆ್ಯಸ್ ಹಿ ಹ್ಯಾಡ್ ನಾಟ್ ಸ್ಟಡೀಸ್ ವೆಲ್, ಅವನು ಏಕೆಂದರೆ ಅವನು ಚೆನ್ನಾಗಿ ಓದಿರಲಿಲ್ಲ. ಆ್ಯಸ್ ಹಿ ಹ್ಯಾಡ್ ನಾಟ್ ಸ್ಟಡೀಡ್ ವೆಲ್, ಅವನು ಚೆನ್ನಾಗಿ ಓದಿರಲಿಲ್ಲ. ಆ್ಯಸ್ ಹಿ ಹ್ಯಾಡ್ ನಾಟ್ ಸ್ಟಡೀಡ್, ಏಕೆಂದರೆ ಅವನು ಚೆನ್ನಾಗಿ ಓದಿರಲಿಲ್ಲ. ಇಲ್ಲೂ ಕೂಡ ಏಕೆಂದರೆ ಅನ್ನೋ ಮೀನಿಂಗನ್ನು ಕೊಡ್ತಾ ಇದೆ ಆ್ಯಸ್. ಅದೇ ರೀತಿ 4ನೇ ಎಕ್ಸಾಂಪಲ್ ನೋಡಿ. ವಿ ಲಾಸ್ಟ್ ದ ಗೇಮ್ ಆ್ಯಸ್ ವಿ ಹ್ಯಾಡ್ ನಾಟ್ ಪ್ಲೇಡ್ ವೆಲ್. ನಾವು ಆಟವನ್ನು ಸೋತೆವು ಏಕೆಂದರೆ ಚೆನ್ನಾಗಿ ಆಡಲಿಲ್ಲ. ನಾವು ಚೆನ್ನಾಗಿ ಆಡಲಿಲ್ಲ, ಅದಕ್ಕೋಸ್ಕರ ರೀಸನ್ ಹೇಳ್ತಾ ಇದೆ ಏಕೆಂದರೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, 2ನೇ ಒಂದು ಕಾಂಟೆಕ್ಸ್ಟಲ್ಲಿ ಆ್ಯಸ್ ಅನ್ನು ಏಕೆಂದರೆ ಅನ್ನೋ ಒಂದು ಅರ್ಥದಲ್ಲಿ ಯೂಸ್ ಮಾಡಿದ್ದೇವೆ. ಅದೇ ರೀತಿ ಈ 3ನೇ ಕಾಂಟೆಕ್ಸ್ಟಲ್ಲಿ ಆ್ಯಸ್ ಅನ್ನು ಯಾವ ರೀತಿಯಾಗಿ ಯೂಸ್ ಮಾಡುತ್ತೇವೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಯೂಸ್ ಆ್ಯಸ್ ವೈಲ್ ಆರ್ ವೆನ್. 3ನೇ ಒಂದು ಕಾಂಟೆಕ್ಸ್ಟಲ್ಲಿ ಆ್ಯಸ್ ಅನ್ನೋ ಒಂದು ಪದವನ್ನು ನಾವು ವೈಲ್ ಅಥವಾ ವೆನ್ ಅನ್ನೋ ಒಂದು ಅರ್ಥದಲ್ಲಿ ಉಪಯೋಗಿಸುತ್ತೇವೆ. ಅಂದರೆ ಆ ಸಮಯದಲ್ಲಿ, ಅಂದರೆ ಆಗ ಅಥವಾ ಆ ಸಮಯದಲ್ಲಿ ಅನ್ನೋ ಒಂದು ಅರ್ಥವನ್ನು ಈ ಒಂದು ಕಾಂಟೆಕ್ಸ್ಟಲ್ಲಿ ಕೊಡುತ್ತದೆ. ಉದಾಹರಣೆ ನೋಡಿದರೆ ಗೊತ್ತಾಗುತ್ತೆ. ಎಕ್ಸಾಂಪಲ್ಸ್. ಐ ಸಾ ಹಿಮ್, ನಾನು ಅವನನ್ನು ನೋಡಿದೆ. ಆ್ಯಸ್ ಐ ವಾಸ್ ಲೀವಿಂಗ್, ನಾನು ಹೊರಡುವ ಸಮಯದಲ್ಲಿ. ಅಂದರೆ ಆ ಸಮಯದಲ್ಲಿ, ಇಲ್ಲಿ ಯಾವ ಟೈಮಲ್ಲಿ ಅವನಿಗೆ ನೋಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ವೈಲ್ ಐ ವಾಸ್
ಲಿವಿಂಗ್ ಅನ್ನೋದರ ಬದಲಾಗಿ ನಾವು ಆ್ಯಸ್ ಅನ್ನು ಉಪಯೋಗಿಸಿದ್ದೇವೆ. ವೈಲ್ ಮತ್ತು ವೆನ್ಗಳ ಬದಲಾಗಿ ನಾವು ಆ್ಯಸ್ ಅನ್ನು ಇಲ್ಲಿ ಬಳಸಿದ್ದೇವೆ. ಅಂದರೆ ಇಲ್ಲಿ ಆ ಸಮಯದಲ್ಲಿ ಅಥವಾ ಆಗ ಅನ್ನೋ ಒಂದು ಅರ್ಥವನ್ನು ಕೊಡ್ತಾ ಇದೆ. ಐ ಸಾ ಹಿಮ್, ನಾನು ಅವನನ್ನು ನೋಡಿದೆ. ಆ್ಯಸ್ ಐ ವಾಸ್ ಲಿವಿಂಗ್, ಆ್ಯಸ್ ಐ ವಾಸ್ ಲಿವಿಂಗ್ ಅಂದರೆ ನಾನು ಹೊರಡುವಾಗ ಅಂದರೆ ಹೊರಡುವ ಸಮಯದಲ್ಲಿ ಅನ್ನೋ ಒಂದು ಅರ್ಥ ಕೊಡ್ತಾ ಇದೆ. ಅದೇ ರೀತಿಯಾಗಿ ಎರಡನೇ ಎಕ್ಸಾಂಪಲ್ ನೋಡ್ರಿ. ರಾಧಾ ಕಾಲ್ಡ್ ಮೀ, ರಾಧಾ ನನ್ನನ್ನು ಕರೆದಳು. ಆ್ಯಸ್ ಐ ರೀಚ್ಡ್ ಹೋಮ್, ಆ್ಯಸ್ ಐ ರೀಚ್ಡ್ ಹೋಮ್ ಅಂದರೆ ನಾನು ಮನೆಗೆ ಹೋಗಿದ ಆಗ ಅನ್ನೋ ಒಂದು ಅರ್ಥ ಆ್ಯಸ್ ಇಲ್ಲಿ ಕೊಡ್ತಾ ಇದೆ. ವೆನ್ ಬದಲಾಗಿ ನಾವು ಇಲ್ಲಿ ಆ್ಯಸ್ ಅನ್ನು ಬಳಸಿದ್ದೇವೆ. ರಾಧಾ ಕಾಲ್ಡ್ ಮೀನ್, ರಾಧಾ ನನ್ನನ್ನು ಕರೆದಳು ಅಥವಾ ರಾಧಾ ನನ್ನನ್ನು ಕರೆ ಮಾಡಿದಳು. ಆ್ಯಸ್ ಐ ರೀಚ್ಡ್ ಹೋಮ್ ಅಂದರೆ ನಾನು ಮನೆಗೆ ಮುಟ್ಟಿದ ಆಗ, ನಾನು ಮನೆಗೆ ಹೋದಾಗ ಅಥವಾ ನಾನು ಮನೆಗೆ ಮುಟ್ಟಿದಾಗ ಅಂದರೆ ತಲುಪಿದಾಗ, ಮನೆಗೆ ತಲುಪಿದ ಆಗ ಅನ್ನೋ ಒಂದು ಅರ್ಥವನ್ನು ಇಲ್ಲಿ ಕೊಡ್ತಾ ಇದೆ. ಮೂರನೇ ಎಕ್ಸಾಂಪಲ್ ನೋಡಿ. ದ ಬೆಲ್ ರ್ಯಾಂಗ್ ಆ್ಯಸ್ ವಿ ವರ್ ಟೇಕಿಂಗ್ ಲಂಚ್, ಗಂಟೆ ಬಾರಿಸಿತ್ತು. ಆ್ಯಸ್ ವಿ ವರ್ ಟೇಕಿಂಗ್ ಲಂಚ್ ನಾವು ಲಂಚನ್ನು ತೆಗೆದುಕೊಳ್ಳುವಾಗ ಅಂದರೆ ಆ ಲಂಚ್ ಊಟ ಮಾಡುವ ಸಮಯದಲ್ಲಿ, ಆ ಸಮಯದಲ್ಲಿ ಬೆಲ್ ಬಾರಿಸಿತ್ತು. ದ ಬೆಲ್ ರ್ಯಾಂಗ್ ಆ್ಯಸ್ ವಿ ವರ್ ಟೇಕಿಂಗ್ ಲಂಚ್, ನಾವು ಊಟ ಮಾಡುವಾಗ ಬೆಲ್ ಬಾರಿಸಿತ್ತು ಅಂದ್ರೆ ಆಗ ಅನ್ನೋ ಒಂದು ಅರ್ಥವನ್ನು ಈ ವಾಕ್ಯದಲ್ಲಿ ಕೊಡ್ತಾ ಇದೆ. ಅದೇ ರೀತಿಯಾಗಿ ನೋಡಿ ಫೋರ್ತ್ ಎಕ್ಸಾಂಪಲ್. ಸ್ಟೂಡೆಂಟ್ಸ್ ಡಿಡ್ ನಾಯ್ಸ್ ಆ್ಯಸ್ ಐ ವಾಸ್ ಟೆಲ್ಲಿಂಗ್ ಸ್ಟೋರಿ, ವಿದ್ಯಾರ್ಥಿಗಳು ಗದ್ದಲ ಮಾಡಿದರು. ಯಾವಾಗ? ಆ್ಯಸ್ ಐ ವಾಸ್ ಟೆಲ್ಲಿಂಗ್ ಸ್ಟೋರಿ, ನಾನು ಕತೆ ಹೇಳುವಾಗ ಅಂದರೆ ನಾನು ಕತೆ ಹೇಳುವ ಸಮಯದಲ್ಲಿ, ಆ ಸಮಯದಲ್ಲಿ ಅನ್ನೋ ಒಂದು ಅರ್ಥ ಕೊಡ್ತಾ ಇದೆ. ಇಲ್ಲಿ ಆ್ಯಸ್, ವೈಲ್ ಮತ್ತು ವೆನ್ಗಳ ರೀಪ್ಲೇಸ್, ಅದರ ಬದಲಾಗಿ ಕೂಡ ನಾವು ಆ್ಯಸ್ ಮತ್ತು ವೆನ್ ಮತ್ತು ವೈಲ್ ಬದಲಾಗಿ ಆ್ಯಸ್ ಅನ್ನು ಬಳಸಬಹುದು. ಈಗ ನಾಲ್ಕನೇ ಒಂದು ಕಾಂಟೆಕ್ಸ್ಟ್ ಆ್ಯಸ್ ಅನ್ನು ಹೇಗೆ ಬಳಸಬಹುದೆಂದು ತಿಳಿದುಕೊಳ್ಳೋಣ ಬನ್ನಿ. ಯೂಸ್ ಆ್ಯಸ್ ದೌ ಆರ್ ಆಲ್ದೌ, ಯೂಸ್ ಆ್ಯಸ್ ದೌ ಆರ್ ಆಲ್ದೌ. ಈಗ ಆ್ಯಸ್ ಅನ್ನೋ ಒಂದು ಪದವನ್ನು ನಾಲ್ಕನೇ ಒಂದು ಕಾಂಟೆಕ್ಸ್ಟಲ್ಲಿ ದೌ ಅಥವಾ ಆಲ್ದೌ ಬದಲಾಗಿ ನಾವು ಯೂಸ್ ಮಾಡಬಹುದು. ಆಗ ಅದರ ಅರ್ಥ ಆದರೂ, ಆದಾಗ್ಯೂ ಅನ್ನೋ ಒಂದು ಅರ್ಥವನ್ನು ಕೊಡುತ್ತದೆ. ಉದಾಹರಣೆ ನೋಡಿದರೆ ಗೊತ್ತಾಗುತ್ತೆ. ಫಸ್ಟ್ ಎಕ್ಸಾಂಪಲ್. ಟಯರ್ಡ್ ಆ್ಯಸ್ ಹಿ ವಾಸ್ ಹಿ ಕೆಪ್ಟ್ ವರ್ಕಿಂಗ್, ಅವನು ಸುಸ್ತಾದಾಗಿಯೂ ಕೆಲಸವನ್ನು ಮುಂದುವರಿಸಿದ. ಹಿ ಕೆಪ್ಟ್ ವರ್ಕಿಂಗ್ ಅಂದರೆ ಅವನು ಕೆಲಸವನ್ನು ಮಾಡುತ್ತಾ ಇದ್ದ. ಟಯರ್ಡ್ ಸುಸ್ತಾಗಿದ್ದ. ದೌ ಟಯರ್ಡ್ ಆ್ಯಸ್ ಅಂದರೆ ಸುಸ್ತ್ ಆಗಿದಾಗಿಯೂ ಅಂದರೆ ಸುಸ್ತ್ ಆದಾಗಿಯೂ ಅನ್ನೋ ಒಂದು ಮೀನಿಂಗನ್ನು ಕೊಡ್ತಾ ಇದೆ ಇಲ್ಲಿ. ಟಯರ್ಡ್ ಆ್ಯಸ್ ಹಿ ಕೆಪ್ಟ್ ವರ್ಕಿಂಗ್ ಅಂದರೆ ಅವನು ಟಯರ್ಡ್ ಆದಾಗಿಯೂ ಕೆಲಸವನ್ನು ಮುಂದುವರಿಸಿದ. ಎರಡನೇ ಎಕ್ಸಾಂಪಲ್ ನೋಡಿ. ಮಚ್ ಆ್ಯಸ್ ಐ ಲೈಕ್ ಐಸ್ ಕ್ರೀಮ್ ಐ ಕಾಂಟ್ ಈಟ್ ಎವ್ರಿ ಡೇ. ಮಚ್ ಆ್ಯಸ್ ಐ ಲೈಕ್, ನಾನು ಜಾಸ್ತಿ ಇಷ್ಟಪಟ್ಟಾದಾಗಿಯೂ ಐಸ್ ಕ್ರೀಮ್ ಜಾಸ್ತಿ ಇಷ್ಟಪಟ್ಟಾದಾಗಿಯೂ ಕೂಡ ನಾನು ಜಾಸ್ತಿ ಐಸ್ ಕ್ರೀಮ್ ತಿನ್ನುವುದಿಲ್ಲ. ಐ ಕಾಂಟ್ ಈಟ್ ಐಸ್ ಕ್ರೀಮ್ ಎವ್ರಿ ಡೇ ಅಂದರೆ ಇಲ್ಲಿ ಆದರೂ, ನಾನು ಜಾಸ್ತಿ ಇಷ್ಟಪಟ್ಟಾದರೂ ಕೂಡ ಐಸ್ ಕ್ರೀಮ್ ತಿನ್ನೋಕ್ಕಾಗೋದಿಲ್ಲ. ಇಷ್ಟಪಟ್ಟಾದಾಗಿಯೂ ತಿನ್ನೋಕ್ಕಾಗೋದಿಲ್ಲ ಅಂದರೆ ಆದರೂ, ಆದಾಗ್ಯೂ ಅನ್ನೋ ಅರ್ಥ ಕೊಡ್ತಾ ಇದೆ. ಅದೇ ಥರ ಮೂರನೇ ಎಕ್ಸಾಂಪಲ್ಸ್ ನೋಡಿ. ಸ್ಟ್ರೇಂಜ್ ಆ್ಯಸ್ ಇಟ್ ಸೌಂಡ್ಸ್ ಹಿ ಎಂಜಾಯ್ಸ್ ಸ್ಟಡಿಯಿಂಗ್ ಗ್ರಾಮರ್. ಸ್ಟ್ರೇಂಜ್ ಆ್ಯಸ್ ಇಟ್ ಸೌಂಡ್ಸ್, ಒಂಥರ ವಿಚಿತ್ರ ಆದಾಗಿಯೂ ಕೂಡ ಅವನು ಇಂಗ್ಲೀಷ್ ಗ್ರಾಮರ್ನ ಎಂಜಾಯ್ ಮಾಡ್ತಾ ಇದ್ದ. ಇಂಗ್ಲೀಷ್ ಗ್ರಾಮರನ್ನು ಓದುವುದನ್ನು ಎಂಜಾಯ್ ಮಾಡುತ್ತಿದ್ದ. ಸ್ಟ್ರೇಂಜ್ ಆದಾಗಿಯೂ. ಸ್ಟ್ರೇಂಜ್ ಆ್ಯಸ್ ಅಂದರೆ ಸ್ಟ್ರೇಂಜ್ ಆದಾಗ್ಯೂ, ಇಲ್ಲೂ ಕೂಡ ಆದಾಗ್ಯೂ ಸ್ಟ್ರೇಂಜ್ ಆದರೂ ಅನ್ನೋ ಒಂದು ಅರ್ಥ ಕೊಡ್ತಾ ಇದೆ. ದೌ ಅನ್ನೋ ಮೀನಿಂಗ್, ದೌನ ರೀಪ್ಲೇಸ್ ಮಾಡಿ ನಾವು ಇಲ್ಲಿ ಆ್ಯಸ್ ಅನ್ನು ಬಳಸಬಹುದು. ನಾಲ್ಕನೇ ಎಕ್ಸಾಂಪಲ್ ನೋಡಿ. ಕೋಲ್ಡ್ ಆ್ಯಸ್ ಇಟ್ ವಾಸ್ ದೇ ವೆಂಟ್ ಸ್ವಿಮ್ಮಿಂಗ್. ಅವರಿಗೆ ಕೋಲ್ಡ್ ಆದಾಗಿಯೂ, ಅವರಿಗೆ ಕೋಲ್ಡ್ ಆದರೂ ಅಂದರೆ ಅವರಿಗೆ ನೆಗಡಿ ಬಂದರೂ, ಅವರಿಗೆ ನೆಗಡಿ ಕೋಲ್ಡ್ ಆದಾಗಿಯೂ, ಸರದಿ ಬಂದರೂ ಕೂಡ, ಅವರಿಗೆ ಶೀತ ಆದಾಗಿಯೂ ಕೂಡ ಅವರು ಈಜಾಡಲು ಹೋದರು.
ದೇ ವೆಂಟ್ ಸ್ವಿಮ್ಮಿಂಗ್ ಅಂದರೆ ಈಜಾಡ್ಲಿಕ್ಕೆ ಹೋದ್ರು ಅವರಿಗೆ. ಕೋಲ್ಡ್ ಸರದಿ ಬಂದಾಗ್ಯೂ ಅಂದರೆ ಇಲ್ಲೂ ಆದಾಗ್ಯೂ ಮೀನಿಂಗ್ ಬರ್ತಾ ಇದೆ. 5ನೇ ನೋಡಿ, ಯಂಗ್ ಆ್ಯಸ್ ಸಿ ಈಸ್ ಶಿ ಸ್ಪೀಕ್ಸ್ ವೈಸ್ಲಿ. ಅವಳು ಚಿಕ್ಕವಳಾದಾಗ್ಯೂ ಅಂದರೆ ಅವಳು ಚಿಕ್ಕವಳಾದರೂ ಅಂದರೆ ಅವಳು ಇನ್ನೂ ಚಿಕ್ಕವಳಾದರೂ ಸಿ ಸ್ಪೀಕ್ಸ್ ವೈಸ್ಲಿ ಭಾಳ ಬುದ್ಧಿವಂತಿಕೆಯಿಂದ ಮಾತನಾಡುತ್ತಾಳೆ. ಇಲ್ಲೂ ಕೂಡ ಆ್ಯಸ್ ಏನರ್ಥ ಕೊಡ್ತಾ ಇದೆ, ಆದರೂ ಆದಾಗ್ಯೂ ಅಂದರೆ ದವ್ ಅನ್ನೋ ಮೀನಿಂಗನ್ನೇ ಕೊಡ್ತಾ ಇದೆ. ಅದೇ ರೀತಿಯಾಗಿ 5ನೇ ಕಾಂಟೆಕ್ಸ್ಟ್ ನೋಡಿ, ಆ್ಯಸನ್ನು ಎಲ್ಲಿ ಯೂಸ್ ಮಾಡಬೇಕಂದು ಆ್ಯಸ್ ಈ ಆ್ಯಸ್ ಅನ್ನು ನಾವು ಕಂಪ್ಯಾರಿಸನ್ ಅಂದರೆ ಹೋಲಿಕೆ ಮಾಡಿ ಕೂಡ ನಾವು ವಾಕ್ಯದಲ್ಲಿ ಬಳಸಬಹುದು. ಆಗ ಅದರ ಅರ್ಥ ಅಂತೆ ಅನ್ನೋ ಒಂದು ಮೀನಿಂಗನ್ನು ಬರುತ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಹಿ ಈಸ್ ಆ್ಯಸ್ ಶಾರ್ಟ್ ಆ್ಯಸ್ ಹಿಸ್ ಬ್ರದರ್. ಅವನು ಅವರ ತಮ್ಮನಂತೆ ಚಿಕ್ಕವನಾಗಿದ್ದ. ಅಂತೆ ಅನ್ನೋ ಮೀನಿಂಗ್ ಬಂತಲ್ಲ. ಹಿ ಈಸ್ ಆ್ಯಸ್ ಶಾರ್ಟ್ ಆ್ಯಸ್ ಹಿಸ್ ಬ್ರದರ್, ಅವರ ತಮ್ಮನಂತೆ. ಅಂತೆ ಅಂದರೆ ಕಂಪ್ಯಾರಿಸನ್ ಆಗ್ತಾ ಇದೆ ಇಲ್ಲಿ, ಹೋಲಿಕೆ. ಅವರ ಬ್ರದರ್ನಂತೆ ಅಂದರೆ ಗಿಡ್ಡ ಆಗಿದ್ದ, ಶಾರ್ಟ್ ಆಗಿದ್ದ. 2ನೇ ಎಕ್ಸಾಂಪಲ್ ನೋಡಿ, ಇಟ್ ಈಸ್ ಆ್ಯಸ್ ಬಿಗ್ ಆ್ಯಸ್ ಎಲಿಫೆಂಟ್. ಅದು ಎಲಿಫೆಂಟ್ ಅಂತೆ ದೊಡ್ಡದಾಗಿತ್ತು. ಇಟ್ ಈಸ್ ಆ್ಯಸ್ ಬಿಗ್ ಆ್ಯಸ್ ಎಲಿಫೆಂಟ್. ಇಲ್ಲೂ ಕೂಡ ಹೋಲಿಕೆ ಆಗ್ತಾ ಇದೆ. ಇಟ್ ಈಸ್ ಆ್ಯಸ್ ಬಿಗ್ ಆ್ಯಸ್ ಎಲಿಫೆಂಟ್, ಆನೆಯಂತೆ ದೊಡ್ಡದಾಗಿತ್ತು. ಈ ಥರ ನಾವು ಹೋಲಿಕೆ ಮಾಡೋಕ್ಕೂ ಕೂಡ ನಾವು ಆ್ಯಸನ್ನು ಯೂಸ್ ಮಾಡುತ್ತೇವೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಆ್ಯಸ್ ಅನ್ನೋ ಒಂದು ಪದವನ್ನು ನಾವು 5 ಡಿಫ್ರೆಂಟ್ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಿ 5 ಡಿಫ್ರೆಂಟ್ ಆದಂಥ ವಿಭಿನ್ನವಾದಂಥ ವಾಕ್ಯಗಳನ್ನು ನಾವು ಇಂಗ್ಲೀಷ್ನಲ್ಲಿ ರಚನೆ ಮಾಡಬಹುದು. ಈ ರೀತಿಯಾಗಿ ರಚನೆ ಮಾಡಿದ ವಾಕ್ಯಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸಿದರೆ ನಮ್ಮ ಇಂಗ್ಲೀಷ್ ಲೆವೆಲ್ ಇನ್ನೂ ಇಂಪ್ರೂವ್ ಆಗುತ್ತದೆ ಅಂತ ಹೇಳುತ್ತಾ, ನೀವು ನಿರಂತರವಾಗಿ ಈ ಎಲ್ಲ 5 ಕಾಂಟೆಕ್ಸ್ಟ್ಗಳನ್ನು ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸಿ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಇಂದಿನ ಕ್ಲಾಸ್ ಇಷ್ಟವಾದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಕಳಿಸಿ ಅಂತ ಹೇಳುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಕ್ಲಾಸ್.